ಭಾಗಿಯಾಗಿದೆ. ಅವರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ತಮ್ಮ ಹೆಸರು ಮೊದಲೇದು ನೋಡ್ರಿ, ನಾ ಹೇಳೋದು ಅವ್ರದ್ದು ಕೇಸ್ ಇದ್ದಾವೆ. ಅವನ್ನ ನಾನು ಇನ್ವೆಸ್ಟಿಗೇಷನ್ಗೆ ನಾವು ಆರ್ಡರ್ ಮಾಡ್ತೀವಿ. ಗವರ್ನರ್ಗೆ ಹಳೆ ಕೇಸ್ಗಳ ಪರ್ಮಿಷನ್ ಕೊಡೋದು ಬರಿತೀವಿ. ಆ ನಂತರ ಅವ್ರ ಕಿಂಗ್ ಪಿನ್ ಸರ್ಕಾರ ನಿಮ್ಮದಿದೆ. 1.5 ವರ್ಷ ಆಯ್ತು ಸರ್ಕಾರ, ಹೆಚ್ಚು ಕಡಿಮೆ ಒಂದು ತಿಂಗಳು ಹೆಚ್ಚು ಕಡಿಮೆ. ಏನು ಯಾಕೆ ಮಾಡಿಲ್ಲ? ಮತ್ತು ನೀವು ಯಾವ ಭ್ರಷ್ಟಾಚಾರದ ಕೇಸ್ ಎನ್ಕ್ವೈರಿ ಮಾಡಿರಿ, ನಿಮ್ಗೆ ಯಾರು ಬೇಡ ಅಂದಾರ? ಅದನ್ನು ವಿಜೇಂದ್ರ ಅವರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಅಶೋಕ್ ಅವರು ಹೇಳಿದ್ದಾರೆ. ಮಾತಾಡಿದರೆ ಏನು ಹೇಳ್ತಾರೆ? ದೇವರಾಜ್ ಅರಸರಿಗೂ ಹಿಂಗೆ ಆಯಿತು. ಯಾರು ಮಾಡಿದ್ರಿ ದೇವರಾಜ್ ಅರಸರಿಗೆ? ಈ ಪ್ರಶ್ನೆಗೆ ಒಮ್ಮೆರೆ ಉತ್ತರ ಕೊಟ್ಟಾರನ್ನವ್ರ. ನೀವು ಅವ್ರಿಗೆ ಕೇಳೋದಿಲ್ಲ ಇದನ್ನು. ದೇವರಾಜ್ ಅರಸರಿಗೆ ಯಾರು ಮಾಡಿದ್ರಪ್ಪ? ಕಾಂಗ್ರೆಸ್ದವ್ರು ಮಾಡಿದ್ರಲ್ಲ. ಮತ್ತು ಇವತ್ತು ಸಿದ್ದರಾಮಯ್ಯನವರು ತಾವು ಜಾತಿಯ ಒಂದು ನೆರಳಿನಲ್ಲಿ, ಜಾತಿಯ ಗಿಡದ ನೆರಳಿನಲ್ಲಿ ಆಶ್ರಯ ಪಡೋದು ಅಡ್ಡಿ ಇಲ್ಲ. ರಾಜ್ಯಪಾಲರು ದಲಿತರನ್ನ ಅವ್ರ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಕೇಳಿದ್ರೆ, ಅವ್ರು ದಲಿತರು ಅಂತ ಈಗ ನೆನಪಾಗಿದೆ. ಅವ್ರ ಮಂತ್ರಿ ಯಾಕೆ ತೆಗೆದ್ರಿ, ರಾಜ್ಯಪಾಲರನ್ನ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ಸ್ವಾಮಿ ಸಿದ್ದರಾಮಯ್ಯನವರೇ, ಕಳೆದ 60 ವರ್ಷಗಳ ಇತಿಹಾಸದಲ್ಲಿ ಅತಿ ಹೆಚ್ಚು SC ST OBC ಮಂತ್ರಿಗಳು ಕೇಂದ್ರದಲ್ಲಿ ಮೋದಿ ಸರ್ಕಾರದಲ್ಲಿ ಇದ್ದಾರೆ, ನಿಮ್ಮ ಸರ್ಕಾರದಲ್ಲಿ ಇರಲಿಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಪಾರ್ಟಿಯಲ್ಲಿದ್ದೀರಿ. ಅವ್ರಿಗೆ ಜಾಗ ಕೊಡಲಿಲ್ಲ, ನೀವು ಕ್ರಿಮೇಷನ್ಗೆ ಜಾಗ ಕೊಡಲಿಲ್ಲ. ಅವ್ರನ್ನ 2 ಸರ್ತಿ ಚುನಾವಣೆಗೆ ನಿಂತಾಗ ಸ್ವತಃ ನೆಹರು ಅವರು ಹೋಗಿ ಅವ್ರನ್ನ ಸೋಲಿಸ್ಲಿಕ್ಕೆ ಪಣ ತೊಟ್ಟು ಸೋಲಿಸಿ ಬಂದರು. ಯಾರ್ಯಾರಿಗೋ 1 ಎಕರೆ 2 ಎಕರೆ ದೆಲ್ಲಿಯಲ್ಲಿ ಜಾಗ ಕೊಟ್ಟರೆ ಅವರಿಗೆ ಕ್ರಿಮೇಷನ್ಗೆ ಜಾಗ ದೆಲ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಡಲಿಲ್ಲ, ಭಾರತ ರತ್ನ ಕೊಡಲಿಲ್ಲ. ಅವ್ರನ್ನ ಸೋಲಿಸಿದವ್ರಿಗೆ ಪದ್ಮವಿಭೂಷಣ ಕೊಟ್ಟಂಥವ್ರು. ನೀವು ಮಾತಾಡ್ತೀರಿ ದಲಿತರ ಬಗ್ಗೆ. ಜಗಜೀವನ್ ರಾಮನ್ ಹೆಂಗೆ ನಡೆಸ್ಕೊಂಡ್ರಿ ನೀವು? ಸೀತಾರಾಮ್ ಕೇಸರಿ ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರಿ? ಇವತ್ತಿಗೂ ನಮ್ಮ ಸರ್ಕಾರದಲ್ಲಿ, ಮೋದಿ ಸರ್ಕಾರದಲ್ಲಿ ಅತಿ ಹೆಚ್ಚು SC ST OBC, ಅತಿ ಹೆಚ್ಚು SC ST OBC MPಗಳು, ಇಡೀ ದೇಶದಲ್ಲಿ ಅತಿ ಹೆಚ್ಚು SC ST ಮತ್ತು OBC MLAಗಳು MLCಗಳು ನಮ್ಮಲ್ಲಿದ್ದಾರೆ. ದೇವರಾಜ್ ಅರಸರನ್ನ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಂಥದ್ದು ನಿಮ್ಮ ಪಾರ್ಟಿ. ಯಾರಿಗೆ ಹೇಳ್ತಾ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ? ಇದಕ್ಕೊಮ್ಮೆ ಉತ್ತರ ಕೊಟ್ಟಿಲ್ಲ. ನಾನು 3-4 ಸರ್ತಿ ಇದನ್ನು ಬೇರೆ ಬೇರೆ ಕಡೆ ಕೇಳಿದ್ದೀನಿ, ಬೆಂಗಳೂರಿಗೂ ಕೇಳಿದ್ದೀನಿ. ನಾನು ಮಾತಾಡಿದರೆ ದೇವರಾಜ್ ಅರಸ್ ಅಂತ. ದೇವರಾಜ್ ಅರಸರನ್ನ ಇನ್ಸಲ್ಟ್ ಮಾಡಿದವ್ರು ಯಾರು? ವೀರೇಂದ್ರ ಪಾಟೀಲ್ ಅವ್ರಿಗೆ ವಿಮಾನ ನಿಲ್ದಾಣದಲ್ಲಿ ಹೋಗ್ತಾ ನಾಳೆಯಿಂದ ನೆಕ್ಸ್ಟ್ CM ನೋಡ್ತೀರಿ ಅಂತ ಹೇಳಿದ್ದಾರೆ. ಹಿಸ್ ಹೆಲ್ತ್ ವಾಸ್ ನಾಟ್ ಗುಡ್ ಅಟ್ ದಟ್ ಟೈಮ್. ಯಾರ ಜವಾಬ್ದಾರಿ? ಸಿದ್ದರಾಮಯ್ಯನವರೇ. ಆದ್ದರಿಂದ ಸಿದ್ದರಾಮಯ್ಯನವರೇ, ಮೊದಲು ನಿಮ್ಮ ಬೆನ್ನು ಹೆಂಗಿದೆ ಅಂತ ಬೇರೆದವ್ರಿಗೆ ಕೇಳಿ ತಿಳ್ಕೊರಿ. ಅದಂತೂ ನಿಮಗಂತೂ ಕಾಣಲ್ಲ. ನೀವು ಕಾಂಗ್ರೆಸ್ ಪಾರ್ಟಿಯೊಳಗಿದ್ದೀರಿ. ಅತಿ ಹೆಚ್ಚು ಕಾಕಾ ಕಾಲಿಲ್ಕರ್ ವರೆಗೂ ಹಿಡ್ಕೊಂಡು ಮಂಡಲ್ ಕಮಿಷನ್ ತನಕ ವಿರೋಧ ಮಾಡಿದವರು ಯಾರು? OBC ಕಮಿಷನ್ಗೆ ವಿರೋಧ ಮಾಡಿದವ್ರು, OBC ರಿಸರ್ವೇಷನ್ಗೆ ವಿರೋಧ ಮಾಡಿದವ್ರು ಯಾರು? ಕಾಂಗ್ರೆಸ್ ಪಾರ್ಟಿಯ ಭಾಷಣಗಳೆಲ್ಲ ಪಾರ್ಲಿಮೆಂಟ್ನಲ್ಲಿದ್ದಾವೆ. ರಾಜೀವ್ ಗಾಂಧಿ ಅವರ ಭಾಷಣ, ಇಂದಿರಾ ಗಾಂಧಿ ಅವರ ಭಾಷಣ, ನೆಹರು ಅವರ ಭಾಷಣ ಎಲ್ಲ ರೆಕಾರ್ಡ್ ಮೇಲಿದೆ. ರಿಸರ್ವೇಷನ್ ಏನು ವಿರೋಧ ಮಾಡಿದ್ದು. ನೀವು ಇವತ್ತು ನಮಗೆ ಮಾತಾಡ್ತೀರಿ ನೀವು. ಮತ್ತು ನಿಮ್ಗೆ ಯಾರು ಹೇಳ್ಯಾರ್ರಿ? ನಿಮ್ಗೆ ಯಾರು ಹೇಳ್ಯಾರ ನೀವು ಮಾಡಬೇಡ ಅಂತೇಳಿ ಇನ್ವೆಸ್ಟಿಗೇಷನ್? 2006-7 ಕುಮಾರಸ್ವಾಮಿ ಕೇಸ್ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ, ಕುಮಾರಸ್ವಾಮಿಗಳು ಹೇಳಿದ್ದಾರೆ. ಆದರೆ ನಾನೊಂದು ಪ್ರಶ್ನೆ ಕೇಳ್ತೇನೆ. 2000 ಕುಮಾರಸ್ವಾಮಿಗಳು ಬಹುತೇಕ ಇದನ್ನು ಕೇಳಿಲ್ಲ, ನಾ ಕೇಳ್ತಾ ಇದ್ದೇನೆ. 2006-7 ನಂತರ ಅಲ್ಲ, 2004ರಲ್ಲಿದೆ ಅದು ಕೇಸ್. ಅದು ಆಮೇಲೆ 2013ರಿಂದ ಯಾರು ಸರ್ಕಾರ ಇತ್ತು? 2018ರಲ್ಲಿ ಯಾರು ಮೇಲೆ ಇವತ್ತು ನೀವು ಎನ್ಕ್ವೈರಿ ಆಗ್ಬೇಕಂತ ಹೇಳ್ತಲ್ಲ, ಅವ್ರ ಜೊತೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದವ್ರು ಯಾರು? ಅದಾದ ನಂತರ ಈಗ 1.5 ವರ್ಷ ಆಯ್ತು. ಏನು ಮಾಡಿದ್ರಿ ನೀವು? ಈಗ ನಿಮ್ಮದು ಕೇಸು ರೆಡ್ ಹ್ಯಾಂಡ್ ನೀವು ಸಿಕ್ಕಾಕೊಂಡಿದ್ದೀರಿ.
ಇದು ಮತ್ತೆ ಎಲ್ಲ ಕಡೆ 14 ಸೈಟು ಅಂತ. ನಾವು ಇನಿಷಿಯಲಿ 14 ಸೈಟಲ್ಲಿದೆ. ಒಂದು ಸಾವಿರಾರು ಸೈಟ್ಗಳ ಅವ್ಯವಹಾರ ಮೂಡಾದಲ್ಲಿ ಆಗಿದೆ. ಆದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. 2000 ಕುಮಾರಸ್ವಾಮಿಗಳು ಬಹುತೇಕ ಇದನ್ನು ಕೇಳಿಲ್ಲ, ನಾ ಕೇಳ್ತಾ ಇದ್ದೇನೆ. 2006-7 ನಂತರ ಅಲ್ಲ, 2004 ಅದು ಕೇಸ್. ಆಮೇಲೆ 2013 ಯಾರು ಸರ್ಕಾರ ಇತ್ತು? 2018 ಯಾರು ಮೇಲೆ ಇವತ್ತು ನೀವು ಎನ್ಕ್ವೈರಿ ಆಗ್ಬೇಕಂತ ಇರ್ತಲ್ಲ, ಅವ್ರ ಜೊತೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರ ಮುಖ್ಯಮಂತ್ರಿ ಮಾಡಿದವ್ರು ಯಾರು? ಅದಾದ ನಂತರ ಈಗ 1.5 ವರ್ಷ ಆಯ್ತು. ಏನ್ ಮಾಡಿದ್ರಿ ನೀವು? ಈಗ ನಿಮ್ಮದು ಕೇಸು ರೆಡ್ ಹ್ಯಾಂಡ್ ನೀವು ಸಿಕ್ಕಾಕೊಂಡಿದ್ದೀರಿ. ಇದು ಮತ್ತೆ ಎಲ್ಲ ಕಡೆ 14 ಸೈಟು ಅಂತ. ನಾವು ಇನಿಷಿಯಲಿ 14 ಸೈಟ್ ಅಲ್ಲಿದೆ. ಒಂದು ಸಾವಿರಾರು ಸೈಟ್ಗಳ ಅವ್ಯವಹಾರ ಮೂಡಾದಲ್ಲಿ ಆಗಿದೆ. ಸಾವಿರಾರು ಕೋಟಿ ಹಗರಣಿದೆ. ಇದರ ಸಮಗ್ರವಾದಂತಹ ತನಿಖೆ ಆಗಲಿ ಅಂತ ಹೇಳಿ ಇದು ಇವತ್ತೇನು ಸಿಕ್ಕಿದೆ. ಯಾಕೆ ತರಾತುರಿ? ನಿಮ್ದೇನು ತಪ್ಪಾಗಿಲ್ಲ. ಯಾಕೆ ತರಾತುರಿಯಲ್ಲಿ ನೀವು ಆಯೋಗವನ್ನು ರಚನೆ ಮಾಡಿದ್ರಿ? ತಪ್ಪು ಮಾಡಿರಿ, ಮುಚ್ಕೋಬೇಕಂತಾನೆ. ನ್ಯಾಯಾಂಗ ತನಿಖೆ ಅಂತೇನು ಕೊಡ್ತಾರಲ್ಲ, ಅದಕ್ಕೇನು ಹಲ್ಲಿರುವುದಿಲ್ಲ, ಹಲ್ಲು ಕಿತ್ತಿದ ಹಾವಿದ್ದಂಗೆ. ಯಾಕಂದ್ರೆ ಅವ್ರು ಎನ್ಕ್ವೈರಿ ಮಾಡ್ತಾರೆ, ಅದ್ರ ರಿಪೋರ್ಟ್ ಬರ್ತದೆ. ಆ ರಿಪೋರ್ಟ್ ಒಪ್ಕೊಳ್ಳೋದು ಬಿಡೋದು ಸರ್ಕಾರದ ಬಿಟ್ಟಿದ್ದ. ಅದ್ರಾಗ 1 ವರ್ಷ 2 ವರ್ಷ ಕಳೆದ್ರೆ ಮುಗಿದೋಯ್ತು. ಹೋಗ್ಲಿ, ಕೆಂಪಣ್ಣ ಆಯೋಗದ ನೀವ ರಚನೆ ಮಾಡಿದ್ರಿ. ಯಾಕಂದ್ರೆ ವರದಿ ಬಿಡುಗಡೆ ಮಾಡಿಲ್ಲ, ಮಂಡನೆ ಮಾಡಿಲ್ಲ. ನಿಮ್ಗೆ ಅಷ್ಟು ನೀವು ಅತ್ಯಂತ ಶುದ್ಧಸ್ಥರಿದ್ರೆ ನಿಮ್ಮ ಲೆಟರು, ನಿಮ್ಮ ಶ್ರೀಮತಿಯವರ ಕೈಯಿಂದ ನೀವು ಬರೆಸಿದಂತಹ ಲೆಟರ್ ವೈಟ್ನರ್ ಹಚ್ಚಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗೋದು ಬೇಡ, ನಾ ಹಚ್ಚಿಲ್ಲ ಅಂತ ಈಗ ಮಾತಾಡ್ತಾ ಇದ್ದಾರೆ. ತನಿಖೆ ಯಾರು ಮಾಡ್ಬೇಕು? ರಾಜ್ಯಪಾಲರು ತನಿಖೆ ಕೊಟ್ಟರು, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಬಾಂಗ್ಲಾದೇಶದ ಪರಿಸ್ಥಿತಿ ಆಗ್ತದೆ. ಅಂದ್ರೆ ಬಾಂಗ್ಲಾದೇಶ ಆದರ್ಶ ನಿಮ್ಗೆ? ಇವತ್ತಿನ ತನಕ ಬಾಂಗ್ಲಾದೇಶದ ಹಿಂದೂಗಳ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ ಇವರು. ರಾಹುಲ್ ಗಾಂಧಿ ಮಾತಾಡಿಲ್ಲ. ಪ್ಯಾಲೆಸ್ತೈನ್ದಲ್ಲಿ ಇಸ್ರೇಲ್ ಅವರು ಬಡದಾಡ್ತಾ ಇದ್ದಾರೆ. ನಮ್ದು ಎಲ್ಲಿ ತಪ್ಪದ? ಅಲ್ಲಿ ಪ್ಯಾಲೆಸ್ತೈನ್ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಹಿಂದೂಗಳ ಮೇಲೆ ಸತತವಾಗಿ ಇನ್ನೂ ತನಕ ಅನ್ಯಾಯ ಆಗ್ತಾ ಇದೆ. ಮಾತಾಡೋ ತಾಕತ್ತಿಲ್ಲ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಲ್ಲಿ ನಮಗೆ ಹೇಳ್ತಾರೆ. ನಾನು ಹೇಳ್ತಾ ಇದ್ದೇನೆ ಅವ್ರಿಗೆ, ನೀವೇನು ಇನ್ವೆಸ್ಟಿಗೇಷನ್ ಮಾಡೋದು ಮಾಡ್ರಿ. ನೀವು ಅವ್ರಿಗೆ ಹೆದರ್ಸೋದು ಇವ್ರಿಗೆ ಹೆದರ್ಸೋದು ಇದು ಮಾಡಕ್ ಹೋಗ್ಬೇಡ್ರಿ. ನೀವು ನಿಮ್ಮ ಇವ್ರೇನ್ ಹೇಳಿದ್ರು, ಪರಮೇಶ್ವರ್ ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಬಂದಾಗ ಹ್ಯಾಬಿಚುವಲ್ ಕಂಪ್ಲೇನರ್ ಅವರು, ಮಾನಸಿಕ ಸ್ಥಿತಿ ಸರಿ ಇಲ್ಲ ಅವ್ರದ್ದು. ಇವತ್ತೇನಾಗಿದೆ ನಿಮ್ಗ? ಅವ್ರಿಗೆ ಕೊಟ್ಟು ಜಾಮೀನನ್ನ ರದ್ದುಪಡಿಸ್ತಂತ ಹೋಗಿದಾರಲ್ಲ. 82ನೇ ವಯಸ್ಸು 83ನೇ ವಯಸ್ಸಲ್ಲಿ ಯಡಿಯೂರಪ್ಪನವ್ರಿಗೆ ಒಬ್ಬ ಗೌರವಾನ್ವಿತ ಲೀಡರ್. ನಿಮ್ಮ ಸ್ಟೇಟ್ಮೆಂಟ್ ಇದೆ.